ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಫೆಬ್ರವರಿ 5, 2021 ಈ ದಿನಾಂಕದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಹಾಗೆ ಆರಂಭ ಮಾಡೋಕ್ಕಿಂತ ಮುಂಚೆ ಮೊದಲು ಇವತ್ತಿನ ದಿನಪತ್ರಿಕೆಯಲ್ಲಿ ಏನೇನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಹಾಗೆ ನಿನ್ನೆಯ ಸಂಚಿಕೆಯ ಕೊನೆಯಲ್ಲಿ ಏನು ಪ್ರಶ್ನೆಯನ್ನು ಕೊಡಲಾಗಿತ್ತು ಅದಕ್ಕೆ ಉತ್ತರವನ್ನು ಕೂಡ ತಿಳ್ಕೊಳ್ಳೋಣ. Which of the following statements about the New START treaty are not true? It is a strategic arms reduction treaty. It is a treaty between USA, Russia and China. It has been extended up to 2026. None of the above. ಈ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ್ದು? ಸ್ಟಾರ್ಟ್ ಅಂತ ಅಂದರೆ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ ಅಂತ ನಾವು ತಿಳ್ಕೊಂಡ್ವಿ. ಸೊ ಇದು ಸತ್ಯ. 5 ವರ್ಷಗಳ ಕಾಲ ಬಿಡೆನ್ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಟ್ರೀಟಿಯನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಇದು 2021ನಲ್ಲಿ ಲ್ಯಾಪ್ಸ್ ಆಗಬೇಕಿತ್ತು. ಸೊ ಇದು ಕೂಡ ಸತ್ಯ. ಈ ಟ್ರೀಟಿ ಇರುವಂಥದ್ದು USA ಹಾಗೂ ರಷ್ಯಾದ ಮಧ್ಯ. ಟ್ರಂಪ್ ನೇತೃತ್ವದ ಕೆಳಗೆ ಚೈನಾವನ್ನು ಅಳವಡಿಸ್ಕೋಬೇಕು ಅಂತ ಇತ್ತು, ಆದರೆ ಅದು ಆಗಲಿಲ್ಲ. ಸೊ ಈ ಆಪ್ಷನ್ ತಪ್ಪಾಗುತ್ತೆ. ಇಲ್ಲಿ ಉತ್ತರ 2. ಇವತ್ತಿನ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಕೆಳಗೆ ಹೊಸ ಬಜೆಟ್ನಲ್ಲಿ ಏನು ಸಬರ್ಬನ್ ರೈಲ್ವೆ ನೆಟ್ವರ್ಕಿಗೆ ಒತ್ತನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನಾ ಬಗ್ಗೆ, ಮಯನ್ಮಾರ್ನಲ್ಲಿ ಈಗ ಏನು ಕ್ರೈಸಿಸ್ ನಡೀತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿತವಾಗೇ ಎಡಿಟೋರಿಯಲಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಯನ್ಮಾರಲ್ಲಿ ಏನು ಕ್ರೈಸಿಸ್ ನಡೀತಿದೆ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ನೋಡ್ತಾ ಇದ್ದೀವಿ. ನಿನ್ನೆ ಏನು ಟ್ವಿಟರ್ ಹಾಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಮಧ್ಯ ನಡೀತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದ್ರ ಬಗ್ಗೆ ವಿಶ್ಲೇಷಣೆಯ ಒಂದು ಎಡಿಟೋರಿಯಲ್ನ ನೋಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯವಾಗಿ ಭಾರತದಲ್ಲಿ ಏನು ಪ್ರಜಾಪ್ರಭುತ್ವದ ವಿರುದ್ಧ ನಡೀತಾ ಇದೆ ಅಂತ ಕ್ರಿಟಿಸಿಸಮ್ ಬರಿತಾ ಇದೆ, ಅದ್ರ ಬಗ್ಗೆ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಕೂಡ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀವಿ. ಹಾಗೆ ಕೊನೆಯದಾಗಿ COVID-19 ಬಂದು 1 ವರ್ಷ ಆಗಿದೆ. ಅದ್ರ ಬಗ್ಗೆ ಈ 1 ವರ್ಷದಲ್ಲಿ ನಾವು ಏನೇನು ತಿಳ್ಕೊಂಡಿದ್ದೀವಿ, ಏನೇನು ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಎಡಿಟೋರಿಯಲನ್ನು ನೋಡ್ತಾ ಇದ್ದೀವಿ. ನಿಮ್ಮ ದಿನಪತ್ರಿಕೆಯ ಫ್ರಂಟ್ ಪೇಜಲ್ಲೇ ಸಬರ್ಬನ್ ರೈಲ್ ಗೇಟ್ಸ್ 300 crore ಸೆಂಟ್ರಲ್ ಬಜೆಟ್ ರಿಅಲೋಕೇಶನ್ ಅನ್ನೋ ಒಂದು ಆರ್ಟಿಕಲ್ನ ನಾವು ನೋಡ್ಬೋದು. ಇತ್ತೀಚೆಗೆ ಅಷ್ಟೇ ಏನು ಯೂನಿಯನ್ ಬಜೆಟ್ 2021 ರಿಲೀಸ್ ಆಗಿದೆ. ಅದಾದಮೇಲೆ ಅದರಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಆರ್ಟಿಕಲ್ಸನ್ನು ನೋಡ್ತಾನೆ ಇರ್ತೀವಿ. ನೆನೆಯ ಸಂಚಿಕೆಯಲ್ಲೂ ಕೂಡ ನಾವು ಎಡಿಟೋರಿಯಲ್ ಅನಾಲಿಸಿಸ್ ಕೆಳಗೆ ಕಮ್ಯುಟೇಷನ್ ಬಗ್ಗೆ ಚರ್ಚೆ ಮಾಡಿದ್ವಿ. ಕಮ್ಯುಟೇಷನ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು. ಇನ್ಕ್ಲೂಸಿವ್ ಅರ್ಬನೈಸೇಷನ್ ಆಗಬೇಕು ಅಂತಂದರೆ ಈ ಕಮ್ಯುಟೇಷನ್ ಅನ್ನೋದು ಒಂದು ಕೋರ್ ಕಾಂಪೊನೆಂಟ್ ಆಗುತ್ತೆ. ಅದರಿಂದ ಮಲ್ಟಿಪ್ಲೇಯರ್ ಎಫೆಕ್ಟ್ ಇರುತ್ತೆ. ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ವಿ. ಕಮ್ಯುಟೇಷನ್ ಹೇಗಿರಬೇಕು? ಸರಾಗವಾಗಿರಬೇಕು, ಸಲೀಸಾಗಿ ಸಿಗೋ ಥರ ಇರಬೇಕು, ಕಮ್ಮಿ ದರದಲ್ಲಿರಬೇಕು, ಹಾಗೆ ಸುರಕ್ಷಿತವಾಗಿ ಕೂಡ ಇರಬೇಕು. ಇದೆಲ್ಲದನ್ನು ಹೇಗೆ ಮಾಡಬೇಕು? ಬಸ್ ಸರ್ವಿಸಸ್ ಮೂಲಕ, ಮೆಟ್ರೋ ರೈಲ್ ಸರ್ವಿಸಸ್ ಮೂಲಕ. ಅದಕ್ಕಾಗಿ ಅಂತಲೇ ಬಜೆಟಲ್ಲಿ ಅದ್ರ ಮೇಲೆ ಫೋಕಸ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ನೆನ್ನೆ ಚರ್ಚೆ ಮಾಡಿದ್ವಿ. ಇವತ್ತು ಸಬರ್ಬನ್ ರೈಲ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸಬರ್ಬನ್ ರೈಲ್ ಅಂದರೆ ಏನು? ಒಂದು ನಗರ ಪ್ರದೇಶದ ಒಳಗೆ, ಅರ್ಬನ್ ಏರಿಯಾದ ಒಳಗೆ ಕಮ್ಯುಟೇಷನ್ಗೋಸ್ಕರ ಏನು ರೈಲ್ವೇಸ್ ಇರುತ್ತೆ ಅದನ್ನು ಕಮ್ಯೂಟರ್ ರೈಲ್ ಅಂತ ಕೂಡ ಕರೀತಾರೆ. ಆದರೆ ಇದು ಮೆಟ್ರೋ ರೈಲ್ ಅಲ್ಲ. ಮೆಟ್ರೋ ರೈಲ್ ಬೇರೆ, ಸಬರ್ಬನ್ ರೈಲ್ ಬೇರೆ. ಈ ಅರ್ಬನ್ ಏರಿಯಾ ಅಂತ ನಾವೇನು ಕರಿತೀವಿ ಅದರ ಸುತ್ತಮುತ್ತ ಸಿಟಿ ಲಿಮಿಟ್ಸ್ನ ಹೊರಗೂ ಏನು ಪಾಪ್ಯುಲೇಷನ್ ಇರುತ್ತೆ ಅದನ್ನು ಸಾಮಾನ್ಯವಾಗಿ ಸಬ್ ಅರ್ಬ್ಸ್ ಅಂತ ಕರೀತಾರೆ. ಅಂದರೆ 15 ಕಿಲೋಮೀಟರ್ಗಿಂತ ಹೊರಗೆ ಅಂತ ಅಂದ್ಕೊಳ್ಳಿ. ನಗರ ಪ್ರದೇಶದ ಒಳಗೆ ಇರುವಂಥದ್ದು ಮೆಟ್ರೋ ರೈಲ್ ಸರ್ವಿಸಸ್. ಹೊರಗಿನ ಲಿಮಿಟ್ಸ್ ಏನಿರುತ್ತೆ ನಗರದ್ದು ಅದರ ಸುತ್ತ ಇರುವಂಥ ಜನಸಂಖ್ಯೆಗೆ ಕನೆಕ್ಷನ್ ಕೊಡುವಂಥದ್ದು, ಕಮ್ಯುಟೇಷನ್ ಕೊಡುವಂಥದ್ದು ಸಬರ್ಬನ್ ರೈಲ್ವೆ. ಸೊ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಸಬರ್ಬನ್ ರೈಲ್ವೆ. ಈ ವರ್ಷದ ಬಜೆಟಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಸೌತ್ ವೆಸ್ಟರ್ನ್ ರೈಲ್ವೆಗೆ ಅಂತಲೇ 536 ಕೋಟಿಯಷ್ಟು ಜಾಸ್ತಿ ಹಣವನ್ನು ಕೊಟ್ಟಿದ್ದಾರೆ. ಅಂದರೆ ಕಳೆದ ಬಜೆಟ್ಗಳಿಗೆ, ಕಳೆದ ಗ್ರ್ಯಾಂಟ್ಸ್ಗೆ ನಾವು ಕಂಪೇರ್ ಮಾಡಿ ನೋಡಿದಾಗ 20% ಜಾಸ್ತಿ ಅಂತ ನಾವಿಲ್ಲಿ ತಿಳ್ಕೊಬೋದು. ಬೆಂಗಳೂರಿನಲ್ಲಿ 148.17 ಕಿಲೋಮೀಟರ್ ಅಷ್ಟು ಒಂದು ಸಬರ್ಬನ್ ರೈಲ್ವೆ ನೆಟ್ವರ್ಕ್ ಕಟ್ಟಬೇಕು ಅನ್ನೋದಕ್ಕಾಗಿ ಅಂತಲೇ 300 ಕೋಟಿಯಷ್ಟು ಬಜೆಟರಿ ಅಲೋಕೇಶನ್ನ ಈ ವರ್ಷ ಮಾಡಿದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದ 300 ಕೋಟಿಯಷ್ಟು, ಅಂದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಎರಡು ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ 300 ಕೋಟಿಯನ್ನು ಕೊಡುತ್ತೆ. ಒಟ್ಟಾರೆ 600 ಕೋಟಿಯನ್ನು ಫಸ್ಟ್ ಫೇಸ್ ಆಫ್ ಇಂಪ್ಲಿಮೆಂಟೇಷನ್, ಫಸ್ಟ್ ಇಯರ್ ಒಳಗೆ ಈ ಸಬರ್ಬನ್ ರೈಲ್ವೆ ನೆಟ್ವರ್ಕ್ಗೆ ಖರ್ಚು ಮಾಡಲಾಗ್ತದೆ. ಈ ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ನ ಕಾರ್ಯರೂಪಕ್ಕೆ ತರ್ತಾ ಇರುವಂಥದ್ದು ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಕರ್ನಾಟಕ ಲಿಮಿಟೆಡ್, KRide ಅನ್ನೋ ಒಂದು ಸಂಸ್ಥೆ. ಈಗಾಗಲೇ ಈ ಪ್ರಾಜೆಕ್ಟ್ಗೆ ಬೇಕಾಗುವಂಥ ಡಿಸೈನ್, ಲ್ಯಾಂಡ್ ಎಕ್ವಿಸಿಷನ್, ಸ್ಟೇಷನ್ ಪ್ಲಾನಿಂಗ್, ಜಿಯೋ ಟೆಕ್ನಿಕಲ್ ಸರ್ವೆ, ಯುಟಿಲಿಟಿ ಮ್ಯಾಪಿಂಗ್ ಈ ಥರದ ಎಲ್ಲ ಕೆಲಸಗಳು ನಡೆದು ಮುಗಿದಿದೆ. ಇದರ ಇಂಪ್ಲಿಮೆಂಟೇಷನ್ ಬಾಕಿ ಇದೆ. ಈ ರೀತಿ ಒಂದು ಸಬರ್ಬನ್ ರೈಲ್ವೆ ನೆಟ್ವರ್ಕ್ ಬೆಂಗಳೂರಲ್ಲಿ ಇರಬೇಕು ಅಂತ ಚರ್ಚೆ ಸಾಕಷ್ಟು ವರ್ಷಗಳಿಂದ ಇತ್ತು. ಆದರೆ ಇದು ಯಾವತ್ತೂ ಕಾರ್ಯರೂಪಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಇಂಪ್ಲಿಮೆಂಟೇಷನ್ಗೆ ನಾವು ಒತ್ತನ್ನು ನೀಡಬೇಕು. ಎಷ್ಟು ಬೇಗನೆ ಇದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಅಂತ ಮತ್ತೆ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ.
ಈ ಆರ್ಟಿಕಲಿಂದ ನಾವು ಏನು ತಿಳ್ಕೊಬೇಕು, ನಿಮ್ಮ UPSC ಪರೀಕ್ಷೆಗೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಒಂದು ಏನು ಸೆಪ್ರೇಟ್ ಟಾಪಿಕ್ ಇದೆ, ಅದರಲ್ಲಿ ಈ ವರ್ಷ ನಗರ ಪ್ರದೇಶಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಎಸ್ಪೆಷಲಿ ಕಮ್ಯುಟೇಷನ್ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಏನೇನು ಅಲೋಕೇಟ್ ಮಾಡಿದೆ, ಎಷ್ಟು ಒತ್ತನ್ನು ಕೊಟ್ಟಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ನಿಮ್ಮ ರಾಜ್ಯ ಮಟ್ಟದ ಪರೀಕ್ಷೆಗಳು KPSCಗೋಸ್ಕರ ಇಲ್ಲಿ ಏನೇ ನಿಮಗೆ ಫ್ಯಾಕ್ಚುಯಲ್ ಡೀಟೇಲ್ಸ್ ಇದೆ, ಅಂದರೆ ಈ ಸಬರ್ಬನ್ ರಿಲೇ ನೆಟ್ವರ್ಕ್ ಎಷ್ಟು ಕಿಲೋಮೀಟರ್ದಾಗಿದೆ, ಎಲ್ಲೆಲ್ಲಿ ಇದು ಕನೆಕ್ಟ್ ಮಾಡುತ್ತೆ. ಬೈಯಪ್ಪನಹಳ್ಳಿ ಬಾನಸವಾಡಿ ಒಂದು ಕಾರಿಡಾರ್ ಆದರೆ ಹೀಲಾಳ್ಗಿ ಹಾಗೂ ರಾಜನಕುಂಟೆ ಇದು ಇನ್ನೊಂದು ಕಾರಿಡಾರ್ ಆಗಿದೆ. ಯಾರಿದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? KRIDE ಅನ್ನೋ ಒಂದು ಸಂಸ್ಥೆ. ಈ ರೀತಿ ಫ್ಯಾಕ್ಚುಯಲ್ ಡೀಟೇಲ್ಸ್ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 14ನಲ್ಲಿ ಮೆಟರ್ನಲ್ ವೆಲ್ಫೇರ್ ಸ್ಕೀಮ್ ಬೆನಿಫಿಷರೀಸ್ ಕ್ರಾಸ್ 1.75 crore ಅನ್ನೋ ಒಂದು ಆರ್ಟಿಕಲ್ನ ನೀವು ನೋಡ್ಬೋದು. ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಬಗ್ಗೆ. ನಿಮ್ಮ ಪರೀಕ್ಷೆಗಳಿಗೆ ಪ್ರಿಲಿಮ್ಸ್ ಪರೀಕ್ಷೆಗೆ ಸ್ಕೀಮ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಆಗಲೇ ತಿಳಿದಿರುತ್ತೆ. ಸ್ಕೀಮ್ಗಳ ಜೊತೆಗೆ ಅದು ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ನಿಮ್ಮ ಮೇನ್ಸ್ ಪರೀಕ್ಷೆಯಲ್ಲೂ ಕೂಡ ಕೇಳಲಾಗುತ್ತೆ. ಸೊ ಇದರಲ್ಲಿ ಫ್ಯಾಕ್ಚುಯಲ್ ಡೀಟೇಲ್ಸ್ ಹಾಗೂ ಕಾನ್ಸೆಪ್ಚುಯಲ್ ಅನಾಲಿಸಿಸ್ ಎರಡೂ ಮುಖ್ಯ ಆಗುತ್ತೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಸ್ಕೀಮ್ ಬಗ್ಗೆ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಕೂಡ ನಮಗೆ ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಇದೊಂದು ಮೆಟರ್ನಿಟಿ ಬೆನಿಫಿಟ್ ಸ್ಕೀಮ್. ಇದು ಆರಂಭ ಆಗಿದ್ದು ಇಂಪ್ಲಿಮೆಂಟ್ ಆಗೋದಕ್ಕೆ 1 ಜನವರಿ 2017ಇಂದ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅಂದರೆ ಸೆಂಟ್ರಲಿಂದ ಕೇಂದ್ರ ಸರ್ಕಾರದಿಂದ ಪ್ರಾಯೋಜಿತವಾಗಿರುವಂಥದ್ದು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದರಲ್ಲಿ ಶೇರ್ ಮಾಡ್ಕೋತಾ ಇದ್ದಾರೆ ಅಂತ ಅರ್ಥ. ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇರುವಂಥದ್ದು ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಈ ಸ್ಕೀಮ್ನ ಕೆಳಗೆ ಗರ್ಭಿಣಿ ಹಾಗೂ ಲ್ಯಾಕ್ಟೇಟಿಂಗ್ ಮಹಿಳೆಯರಿಗೆ 5,000 ಕ್ಯಾಶ್ ಬೆನಿಫಿಟನ್ನು 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡಲಾಗುತ್ತೆ. ಈ ಇನ್ಸ್ಟಾಲ್ಮೆಂಟ್ಗಳನ್ನ, ಈ ಕ್ಯಾಶ್ ಬೆನಿಫಿಟನ್ನು ಕೆಲವೊಂದು ಕಂಡೀಷನ್ಸ್ ಮೇಲೆ ಕೊಡಲಾಗುತ್ತೆ. ಯಾವ ರೀತಿ ಕಂಡೀಷನ್ಸ್? ಒಬ್ಬ ಮಹಿಳೆ ಗರ್ಭಿಣಿ ಆದ್ಲು ಅಂತಂದರೆ ಅದನ್ನು ಅವಳು ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ಅರ್ಲಿ ರಿಜಿಸ್ಟ್ರೇಷನ್ ಆಫ್ ಪ್ರೆಗ್ನೆನ್ಸಿ ಇದರದ್ದು ಒಂದು ಕಂಡೀಷನ್. ಹಾಗೆ ಆ್ಯಂಟಿನೇಟಲ್ ಚೆಕಪ್ ಮಾಡಿಸ್ಬೇಕಾಗುತ್ತೆ. ಪ್ರಸವ ಪೂರ್ವ ಏನು ಚೆಕಪ್ ಮಾಡ್ತಾರೆ ಅದಕ್ಕೆಲ್ಲ ಹೋಗಬೇಕಾಗತ್ತೆ. ನಂತರ ಮಗುವಿನ ಜನ್ಮ ಆದಮೇಲೆ ಅದರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಆ ಮಗುವಿಗೆ ಫಸ್ಟ್ ಸೈಕಲ್ ಆಫ್ ವ್ಯಾಕ್ಸಿನೇಷನ್ನ ಕಂಪ್ಲೀಟಾಗಿ ಕೊಡಿಸ್ಬೇಕಾಗತ್ತೆ. ಈ 3 ಕಂಡೀಷನ್ಸ್ನ ಪೂರ್ತಿ ಆದಮೇಲೆ 3 ಇನ್ಸ್ಟಾಲ್ಮೆಂಟ್ಗಳು ಆ ಮಹಿಳೆಗೆ ಸಿಗುತ್ತೆ. ಹೀಗೆ ಇನ್ಸ್ಟಾಲ್ಮೆಂಟ್ ಮೂಲಕ ಏನು ಹಣ ಸಿಗುತ್ತೆ ಅದು ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ, ಅಂದರೆ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಆ ಮಹಿಳೆಗೆ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಏನು ಉಪಯೋಗ ಆಗುತ್ತೆ, ಆ ಮಹಿಳೆಗೆ ಏನು ನ್ಯೂಟ್ರಿಷನಲ್ ನೀಡ್ಸ್ ಇರುತ್ತೆ ಆ ಅವಶ್ಯಕತೆಗಳನ್ನ ಪೂರ್ತಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸಾಮಾನ್ಯವಾಗಿ ಮೆಟರ್ನಿಟಿಯಿಂದಾಗಿ ಏನು ರಜೆಗಳನ್ನ ತಗೋಬೇಕಾಗತ್ತೆ, ಆವಾಗ ವೇಜ್ ಲಾಸ್ ಆಗುತ್ತೆ ಹಲವಾರು ಬಾರಿ. ಸೊ ಆ ವೇಜ್ ಲಾಸ್ಗೂ ಕೂಡ ಒಂದು ರೀತಿಯಲ್ಲಿ ಪಾರ್ಷಲಿ ಕಾಂಪನ್ಸೇಟ್ ಮಾಡೋಕ್ಕೆ ಈ ಸ್ಕೀಮ್ನ ಮೂಲಕ ಸಾಧ್ಯ ಆಗ್ತದೆ. ಈ ಸ್ಕೀಮ್ನ ಟಾರ್ಗೆಟ್ ಬೆನಿಫಿಷರೀಸ್ ಯಾರು? ಒಂದು ಸ್ಕೀಮ್ನ ಯಾರಿಗೋಸ್ಕರ ಅಂತ ಮಾಡಿರ್ತಾರೆ, ಯಾರು ಟಾರ್ಗೆಟ್ ಆಗಿರ್ತಾರೆ ಅವರನ್ನು ನಾವು ಟಾರ್ಗೆಟ್ ಬೆನಿಫಿಷರೀಸ್ ಅಂತ ಕರಿತೀವಿ. ಈ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಕೆಳಗೆ ಯಾರು ರೆಗ್ಯುಲರ್ ಎಂಪ್ಲಾಯೀಸ್ ಆಗಿರ್ತಾರೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲಿ, ಅಂಥ ಮಹಿಳೆಯರನ್ನ ಬಿಟ್ಟು ಬೇರೆ ಎಲ್ಲ ಗರ್ಭಿಣಿ ಮಹಿಳೆಯರು ಹಾಗೂ ಲ್ಯಾಕ್ಟೇಟಿಂಗ್ ಮದರ್ಸ್ ಏನಿರ್ತಾರೆ ಅವರೆಲ್ಲರೂ ಈ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಕೆಳಗೆ ಟಾರ್ಗೆಟ್ ಬೆನಿಫಿಷರೀಸ್ ಆಗಿದ್ದಾರೆ. ಈ ಎಲ್ಲ ಬೆನಿಫಿಷರೀಸ್ಗೆ ಮಾತೃ ವಂದನಾ ಯೋಜನಾ ಬಿಟ್ಟು ಜನನಿ ಸುರಕ್ಷಾ ಯೋಜನಾ ಕೆಳಗೆ ಕೂಡ ಕ್ಯಾಶ್ ಇನ್ಸೆಂಟಿವ್ ಸಿಗುತ್ತೆ. ಸೊ ಒಟ್ಟಾರೆ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ 6,000 ಹಣ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಈ ಸ್ಕೀಮ್ನ ವಿಶೇಷತೆ, ಒಂದು ಯುನಿಕ್ ಫೀಚರ್ ಏನು ಅಂತಂದರೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾಗೆ ಅಂತಾನೆ ಒಂದು ವೆಬ್ ಬೇಸ್ಡ್ ಸಾಫ್ಟ್ವೇರ್ ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ದಾರೆ, ಕಾಮನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಇದ್ರ ಒಳಗೆ ಪ್ರತಿಯೊಬ್ಬ ಬೆನಿಫಿಷರಿಯ ಸ್ಟೇಟಸ್ ಏನು, ಏನೇನು ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅದೆಲ್ಲದ್ರ ಬಗ್ಗೆ ಒಂದು ಟ್ರ್ಯಾಕನ್ನು ಇಡಲಾಗುತ್ತೆ. ಇಂಥ ಒಂದು ಯೋಜನೆಯ ಅವಶ್ಯಕತೆ ಏನು ನಮ್ಮ ದೇಶದಲ್ಲಿ ಎವ್ರಿ 3rd ವುಮೆನ್ ಈಸ್ ಅಂಡರ್ ನರಿಷ್ಡ್, ಅಂದರೆ 3 ಮಹಿಳೆಯರಲ್ಲಿ ಒಬ್ಬರು ಅಂಡರ್ ನರಿಷ್ಡ್ ಆಗಿದ್ದರೆ ಪ್ರತಿ 2 ಮಹಿಳೆಗೆ ಒಬ್ಬಳು ಅನಿಮಿಕ್ ಆಗಿರ್ತಾಳೆ. ಹೀಗೆ ಪೌಷ್ಟಿಕತೆ ಕಮ್ಮಿ ಇರುವಂಥ ಮಹಿಳೆ ಗರ್ಭಿಣಿ ಆದಾಗ ಏನು ಮಗುವಿಗೆ ಜನ್ಮವನ್ನು ನೀಡ್ತಾಳೆ ಆ ಮಗು ಕೂಡ ಲೋ ಬರ್ತ್ ವೆಯ್ಟನ್ನು ಹೊಂದಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ಒಂದು ನ್ಯೂಟ್ರಿಷನ್ ಸೈಕಲೇ ಸ್ಟಾರ್ಟ್ ಆಗುತ್ತೆ. ನಿಮಗೆ ನೆನಪಿದ್ರೆ ನಾವು NFHS ಸರ್ವೆ ಓದಿದ್ವಿ, ಅದರಲ್ಲಿ ಚೈಲ್ಡ್ ವೇಸ್ಟಿಂಗ್, ಚೈಲ್ಡ್ ಸ್ಟಂಟಿಂಗ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅಂದರೆ ಲೋ ಬರ್ತ್ ವೆಯ್ಟ್ ಇರೋವಂಥ ಮಗು ನಂತರ ಏನಾಗುತ್ತೆ, ತನ್ನ ಏಜಿಗೆ ಎಷ್ಟು ಹೈಟ್ ಇರಬೇಕು, ಎಷ್ಟು ವೆಯ್ಟ್ ಇರಬೇಕು ಇರೋದಿಲ್ಲ. ಅದರಿಂದ ಅಪೌಷ್ಟಿಕತೆಯ ಒಂದು ಸೈಕಲ್ ಏನಿರುತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಸೈಕಲ್ ಕಂಟಿನ್ಯೂ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು, ಇದರ ಆರಂಭದಲ್ಲೇ ಕಟ್ ಮಾಡಬೇಕು. ಗರ್ಭಾವಸ್ಥೆಯಲ್ಲಿ ಏನು ಮಹಿಳೆಯರು ಇರ್ತಾರೆ ಅವರ ಸ್ವಾಸ್ಥ್ಯಕ್ಕೆ ನಾವು ಒತ್ತನ್ನು ನೀಡಬೇಕು. ಸಾಮಾನ್ಯವಾಗಿ ಮಹಿಳೆಯರಿಗೆ ಏನಾಗುತ್ತೆ ಅಂತಂದರೆ ಪ್ರೆಗ್ನೆಂಟ್ ಇದ್ರೂ ಕೂಡ ಕೊನೆಯ ತನಕ ಕೆಲಸಕ್ಕೆ ಹೋಗ್ತಾರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರ ಮೇಲೆ ಸ್ಟ್ರೆಸ್ ಇರುತ್ತೆ. ಹಾಗಾಗಿ ಕೊನೆಯ ತನಕ ಹೋಗೋದ್ರಿಂದ ತಮ್ಮನ್ನು ತಾವು ಅವರು ಸರಿಗೆ ನೋಡ್ಕೊಳೋದಿಲ್ಲ. ಹಾಗೆ ಒಂದ್ಸತಿ ಡೆಲಿವರಿ ಆಯಿತು ಅಂದರೂ ಕೂಡ ಅದಾದಮೇಲೆ ಮತ್ತೆ ಕೆಲಸಕ್ಕೆ ಹೋದಾಗ
ತಮ್ಮನ್ನು ತಾವು ಕೂಡ ನೋಡ್ಕೊಳೋದಿಲ್ಲ, ಹಾಗೆ ಮಗುಗೂ ಕೂಡ ಸರಿಯಾಗಿ ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅಂತಲೇ ಈ ಮಾತೃವಂದನಾ ಯೋಜನೆ ಕೆಳಗೆ ಕ್ಯಾಶ್ ಬೆನಿಫಿಟನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಬೆನಿಫಿಟನ್ನು ನಾವು ಕೆಲವೊಂದು ಕಂಡೀಷನ್ಸ್ ಮೇಲೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಕಂಡೀಷನ್ ಏನು, ಪ್ರೆಗ್ನೆನ್ಸಿಯನ್ನು ಅರ್ಲಿ ರಿಜಿಸ್ಟರ್ ಮಾಡಿಸುವಂಥದ್ದು. ಈ ರಿಜಿಸ್ಟ್ರೇಷನಿಂದ ಏನಾಗುತ್ತೆ, ಗರ್ಭಿಣಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅವ್ರಿಗೆಲ್ಲ ಸರಿಯಾದ ಆಹಾರ ಸಿಗ್ತಾ ಇದೆಯಾ, ಏನು ಅವ್ರಿಗೆ ಸಪೋರ್ಟ್ ಸಿಸ್ಟಮ್ನ ಅವಶ್ಯಕತೆ ಇರುತ್ತೆ, ಅದನ್ನು ನಮಗೆ ಕ್ಯಾಶ್ ಬೆನಿಫಿಟ್ ಥ್ರೂ ಕೊಡೋಕ್ಕಾಗುತ್ತೆ. ಅದಾದ ನಂತರ ಮಗುವಿನ ಜನ್ಮ ಏನಾಗುತ್ತೆ ಅದರ ವ್ಯಾಕ್ಸಿನೇಷನ್ ಕೂಡ ಪೂರೈಸೋಕ್ಕಾಗುತ್ತೆ. ಸೊ ಒಂದು ರೀತಿಯಲ್ಲಿ ನಾವು ಏನು ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ, IMR, ಚೈಲ್ಡ್ಹುಡ್ ಸ್ಟಂಟಿಂಗ್, ಚೈಲ್ಡ್ಹುಡ್ ವೇಸ್ಟಿಂಗ್, ಇದೆಲ್ಲದ್ರ ಬಗ್ಗೆ ನಾವು ಒಂದು ರೀತಿಯಲ್ಲಿ ಟಾರ್ಗೆಟ್ ಇಟ್ಕೊಂಡು ಈ ಸ್ಕೀಮ್ನ ಮೂಲಕನೇ ಕೆಲಸ ಮಾಡಿದಾಗೆ ಆಗುತ್ತೆ. 2017 ಆರಂಭ ಆದಂಥ ಈ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಕೆಳಗೆ ಈ ಫೈನಾನ್ಷಿಯಲ್ ಇಯರ್ 2020 ತನಕ ನಾವು ನೋಡೋದಾದರೆ 1.75 crore ಎಲಿಜಿಬಲ್ ವಿಮೆನ್, ಅಂದರೆ ಪ್ರೆಗ್ನೆಂಟ್ ಮಹಿಳೆಯರು ಹಾಗೂ ಲ್ಯಾಕ್ಟೇಟಿಂಗ್ ಮದರ್ಸ್ ಏನಿರ್ತಾರೆ ಅಂತಹ 1.75 crore ಮಹಿಳೆಯರಿಗೆ ಇದರಿಂದ ಬೆನಿಫಿಟ್ ಸಿಕ್ಕಿದೆ. ಪ್ರತಿ ವರ್ಷ 51.7 ಲಕ್ಷ ಮಹಿಳೆಯರಿಗೆ ಈ ಸ್ಕೀಮಿಂದ ಬೆನಿಫಿಟ್ ಸಿಕ್ಕಿದೆ. ಸೊ ಈ ಸ್ಕೀಮ್ ಒಂದು ರೀತಿಯಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಅಂತಲೇ ನಾವು ಹೇಳ್ಬೋದು. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ಯುನೈಟೆಡ್ ನೇಷನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ, ಆ ಗೋಲ್ಸ್ ಯುನೈಟೆಡ್ ನೇಷನ್ SDG 3 ಕೆಳಗೆ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ ಇದೆ. ಭಾರತದ ಪರಿಸ್ಥಿತಿ ನೋಡೋದಾದರೆ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋನ ನಾವು ಗಮನಿಸೋದಾದರೆ 212 ಇದ್ದಿದ್ದು 2007-9 2011-13 167ಗೆ ಇಳಿತು. ಈ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂತಂದ್ರೇನು, 1 ಲಕ್ಷ ಲೈವ್ ಬರ್ತ್ಸ್ಗೆ ಎಷ್ಟು ಮಹಿಳೆಯರು ಪ್ರೆಗ್ನೆನ್ಸಿಯಿಂದ ಅಥವಾ ಡೆಲಿವರಿಯಿಂದಾಗಿ ತೀರ್ಕೋತಾರೆ ಅದನ್ನು ನಾವು MMR ಅಂತ ಕರಿತೀವಿ. ಈಗ ಪ್ರಸ್ತುತ ಭಾರತದ MMR 130 ಆಗಿದೆ. ಆದರೆ ನಮ್ಮ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಕೆಳಗೆ ನಮ್ಮ ಗುರಿ ಇರುವಂಥದ್ದು 70. ಸೊ ನಾವಿನ್ನ ತುಂಬ ದೂರ ಇದ್ದೀವಿ. ಇನ್ನಷ್ಟು ನಾವು 2030 ಒಳಗೆ 70ನ ಮುಟ್ಟೋ ಅವಶ್ಯಕತೆ ಇದೆ. ಇನ್ನು ಮಕ್ಕಳ ಪರಿಸ್ಥಿತಿ ನೋಡೋದಾದರೆ ಚೈಲ್ಡ್ ಸ್ಟಂಟಿಂಗ್ ಹಾಗೂ ಚೈಲ್ಡ್ ವೇಸ್ಟಿಂಗ್ ಅಂತ ಏನು ಕರಿತೀವಿ, ಅದರಲ್ಲಿ 5 ವರ್ಷಕ್ಕೆ ಒಳಗಿರುವಂಥ ಮಕ್ಕಳು ಭಾರತದಲ್ಲಿ 47 ಮಿಲಿಯನ್ ಹಾಗೂ 26 ಮಿಲಿಯನ್ ಇದ್ದಾರೆ. 5.4 ಮಿಲಿಯನ್ ಮಕ್ಕಳು ತಮ್ಮ 5ನೇ ಬರ್ತ್ಡೇ ನೋಡೋಕ್ಕಿಂತ ಮುಂಚೆ ತೀರ್ಕೋತಾರೆ. ಇದೆಲ್ಲ ನಮಗೆ ಗೊತ್ತಿರೋವಂಥ ಸ್ಟ್ಯಾಟಿಸ್ಟಿಕ್ಸ್. ಸೊ ಇದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು. 2030 ಒಳಗೆ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ನಾವು ಮುಟ್ಟಬೇಕು ಅಂತಂದರೆ ನಮಗೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯ ಅವಶ್ಯಕತೆ ಇದೆ. ನಿಮ್ಮ ಪರೀಕ್ಷೆಯಲ್ಲಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನಾ ಈ ಸ್ಕೀಮ್ನ ಅವಶ್ಯಕತೆ ಏನಿದೆ, ಇದರ ಪ್ರಾಮುಖ್ಯತೆ ಏನಿದೆ ಭಾರತಕ್ಕೆ ಅನ್ನೋ ಒಂದು ಪ್ರಶ್ನೆ ಕೇಳಿದಾಗ ಈ ಎಲ್ಲ ಪಾಯಿಂಟ್ಸ್ನ ಸೇರಿಸಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 15 ಅಮಿಡ್ ರೆಸಿಸ್ಟೆನ್ಸ್ ಮಯನ್ಮಾರ್ ಬ್ಲಾಗ್ಸ್ ಫೇಸ್ಬುಕ್ ಅನ್ನೋ ಒಂದು ಆರ್ಟಿಕಲ್ನ ನೀವು ನೋಡ್ಬೋದು. ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಇಲ್ಲಿ ಮಯನ್ಮಾರಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮಯನ್ಮಾರಲ್ಲಿ ಕಳೆದ ನವೆಂಬರಲ್ಲಿ ಜನರಲ್ ಎಲೆಕ್ಷನ್ ಆಗಿತ್ತು. ಅದರಲ್ಲಿ ಆಂಗ್ ಸಾನ್ ಸೂ ಕಿ ಅವರ ಪಾರ್ಟಿ ಗೆದ್ದಿತ್ತು ಅವರ ನೇತೃತ್ವದಲ್ಲಿ. ಆದರೆ ಇದು ಸರಿಯಾಗಿ ನಡೆದಿಲ್ಲ ಅಂತ ಹಲವಾರು ಬಾರಿ ಮಿಲಿಟರಿ ಕಡೆಯಿಂದ ಕಂಪ್ಲೇಂಟ್ಸ್ ಬಂದಿತ್ತು. ಆದರೆ ಅಲ್ಲಿಯ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆಲ್ಲ ತಪ್ಪು ಆರೋಪ ಅಂತ ಕೂಡ ಹೇಳಿತ್ತು. ಆದರೆ ಈಗ ಏನಾಗಿದೆ, ಅಲ್ಲಿಯ ಮಿಲಿಟ್ರಿ ಒತ್ತಾಯವಾಗಿ, ಇಲ್ಲಿ ನಾವು ಮಿಲಿಟ್ರಿ ಕೂಪ್ ಅಂತ ಕರಿತೀವಿ, ಯಾವಾಗ ಇದ್ದಕ್ಕಿದ್ದಂತೆ ಒತ್ತಾಯವಾಗಿ ಅಧಿಕಾರವನ್ನು ತಗೊಳ್ಳಲಾಗುತ್ತೆ ಮಿಲಿಟ್ರಿ, ಅದನ್ನು ಮಿಲಿಟ್ರಿ ಕೂಪ್ ಅಂತ ಕರೀತಾರೆ. ಆ ಥರದ ಒಂದು ಮಿಲಿಟ್ರಿ ಕೂಪ್ ಈಗ ಮಯನ್ಮಾರಲ್ಲಿ ನಡೆದಿದೆ. ಹಾಗೆ ಅಧಿಕಾರವನ್ನು ತಗೊಂಡಿರುವಂಥ ಮಿಲಿಟ್ರಿ ಈಗ 1 ವರ್ಷದ ಸ್ಟೇಟ್ ಆಫ್ ಎಮರ್ಜೆನ್ಸಿಯನ್ನು ಮಯನ್ಮಾರಲ್ಲಿ ಡಿಕ್ಲೇರ್ ಮಾಡಿದೆ. ತನ್ನ ಕೈಯಲ್ಲಿ ಎಲ್ಲ ಅಧಿಕಾರವನ್ನು ತಗೊಂಡಿದೆ. ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಕೂಡ, ಅಂದರೆ ಲಾ ಮೇಕಿಂಗ್ ಫಂಕ್ಷನ್ಸ್ ಏನಿರುತ್ತೆ ಅದನ್ನು ಕೂಡ ತನ್ನ ಕೆಳಗೆ ತಗೊಂಡಿದೆ. ಈ 1 ವರ್ಷ ಆದಮೇಲೆ ಎಲೆಕ್ಷನನ್ನು ಕಂಡಕ್ಟ್ ಮಾಡಿ ನಂತರ ಗೆದ್ದವರಿಗೆ ಮಯನ್ಮಾರ್ನ ಅಧಿಕಾರವನ್ನು ಕೊಡಲಾಗುತ್ತೆ ಅಂತ ಮಿಲಿಟ್ರಿ ಇಲ್ಲಿ ಹೇಳ್ತಾ ಇದೆ. ಇದೇ ರೀತಿಯ ಒಂದು ಮಿಲಿಟರಿ ಕೂಪ್ 1962 ಮಯನ್ಮಾರಲ್ಲಿ ನಡೆದಿತ್ತು. ಅದಾದ ನಂತರ 50 ವರ್ಷಗಳ ಕಾಲ ಮಯನ್ಮಾರಲ್ಲಿ ಮಿಲಿಟರಿ ರೂಲ್ ನೋಡಲಾಗಿತ್ತು. ಕಳೆದ 5 ವರ್ಷಗಳಷ್ಟೇ ಆಂಗ್ ಸಾನ್ ಸೂ ಕಿ ಅವರ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವವನ್ನು ಮಯನ್ಮಾರ್ ನೋಡಿರುವಂಥದ್ದು. ಹಾಗಾಗಿ ಮಯನ್ಮಾರ್ನ ಜನ ಸಹಜವಾಗಿಯೇ ಇದರ ವಿರುದ್ಧ ತುಂಬಾ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಿಲಿಟ್ರಿ ಅವರು ಏನು ಕೆಲಸವನ್ನು ಮಾಡಿದ್ದಾರೆ, ಏನು ಕೂಪನ್ನು ಮಾಡಿದ್ದಾರೆ ಅದನ್ನು ಟ್ರೇಸನ್ ಅಂತ ಕರಿತಾ ಇದ್ದಾರೆ. ಟ್ರೇಸನ್ ಅಂತ ಅಂದರೆ ದೇಶದ್ರೋಹ. ಮಯನ್ಮಾರ್ನ ಜನರಲ್ಲಿ ಏನು ಮೆಡಿಕಲ್ ಪರ್ಸನಲ್ ಇದ್ದಾರೆ ಅವರು ಈ ಮಿಲಿಟ್ರಿ ಗವರ್ಮೆಂಟ್ನ ಕೆಳಗೆ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ನೆಲೆಸಿರುವಂಥ ಜನ ಇದ್ದಾರೆ ಅವರು ಕೂಡ ಇದ್ರ ವಿರುದ್ಧ ತುಂಬಾ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಇತ್ತೀಚೆಗಾದಂಥ ಎಲೆಕ್ಷನ್ಸಲ್ಲಿ ಗೆದ್ದು ಬಂದಂತಹ 70 ಲಾ ಮೇಕರ್ಸ್ ಎಲ್ಲರೂ ಸೇರಿ ಸಿಂಬಾಲಿಕ್ ಆಗಿ ಪಾರ್ಲಿಮೆಂಟ್ ಮೀಟಿಂಗ್ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರತಿಭಟನೆ ಆಗ್ತಾ ಇರ್ಬೇಕಾದ್ರೆ ಇದರ ಮಧ್ಯದಲ್ಲಿ ಇಲ್ಲಿಯ ಜನ ಸಾಕಷ್ಟು ಉಪಯೋಗಿಸುವಂಥ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಮಯನ್ಮಾರ್ ಬ್ಲಾಕ್ ಮಾಡಿದೆ.
ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಜನರ ಮಾತನ್ನು, ಜನರ ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇರುತ್ತೆ, ಅದರ ವಿರುದ್ಧ ಏನಾದ್ರು ಕ್ರಮವನ್ನು ತಗೊಂಡಾಗ, ಇತ್ತೀಚೆಗಷ್ಟೇ ಭಾರತದಲ್ಲೂ ಕೂಡ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇರಬೇಕಾದ್ರೆ ಇಂಟರ್ನೆಟ್ನ ಕೆಲವಷ್ಟು ಕಾಲ ಬ್ಲಾಕ್ ಮಾಡಲಾಗಿತ್ತು. ಇದರ ವಿರುದ್ಧ ಕೂಡ ನಾವು ಸಾಕಷ್ಟು ಆರ್ಟಿಕಲ್ಸ್ನ ನೋಡಿದ್ದೀವಿ. ಇಲ್ಲೂ ಕೂಡ ಮಯನ್ಮಾರಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಆಗ್ತಾ ಇದೆ ಅಂದ ತಕ್ಷಣ ಫೇಸ್ಬುಕ್ನ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಇದು ಡೆಮೋಕ್ರಸಿಯ ವಿರುದ್ಧ ಅಂತಲೇ ನಾವು ಹೇಳ್ಬೋದು. ಇದೇ ವಿಷಯವಾಗಿಯೇ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 11ಅಲ್ಲಿ ದ ವೇ ಫಾರ್ವರ್ಡ್ ಇನ್ ಮಯನ್ಮಾರ್ ಅನ್ನೋ ಒಂದು ಆರ್ಟಿಕಲ್ನ ನೀವು ನೋಡ್ಬೋದು. 2008ಅಲ್ಲಿ ಮಯನ್ಮಾರಲ್ಲಿ ನರ್ಗಿಸ್ ಅನ್ನೋ ಒಂದು ಸೈಕ್ಲೋನ್ ಆಗಿತ್ತು. ಅದರಿಂದ 1,38,000 ಜನ ಮಯನ್ಮಾರಲ್ಲಿ ಸಾವನ್ನಪ್ಪಿದ್ರು. 1.5 ಮಿಲಿಯನ್ ಜನ ಸ್ಥಳಾಂತರಗೊಂಡ್ರು. ಆ ಸಮಯದಲ್ಲಿ ಮಯನ್ಮಾರಲ್ಲಿ ಮಿಲಿಟರಿ ರೂಲ್ ಇತ್ತು. ಇಂಥ ನೈಸರ್ಗಿಕ ಆಪತ್ತಿನ ಸಮಯದಲ್ಲೂ ಕೂಡ ಹೊರಗಡೆಯಿಂದ ಅಂದರೆ ಫಾರಿನ್ ಏಡನ್ನು ತೊಗೊಳಕ್ಕೆ ಮಿಲಿಟರಿ ಒಪ್ಪಲಿಲ್ಲ. ಇಂಟರ್ನ್ಯಾಷನಲ್ ಕಮ್ಯುನಿಟಿಯಿಂದ ಸಾಕಷ್ಟು ರಾಜತಂತ್ರವನ್ನು ಉಪಯೋಗಿಸ್ಕೊಂಡು ಡಿಪ್ಲೊಮೆಸಿ ನಡೆದ ನಂತರ ಇಂಟರ್ನ್ಯಾಷನಲ್ ಆಕ್ಸೆಸ್ ಇಲ್ಲಿ ಸಿಕ್ತು. ಈಗಾಗಲೇ ಮಯನ್ಮಾರಲ್ಲಿ ಸಾಕಷ್ಟು ಬಡತನ ಇದೆ, ಎತ್ನಿಕ್ ಕಾನ್ಫ್ಲಿಕ್ಟ್ ಇದೆ. ಇದೆಲ್ಲದರ ಮಧ್ಯ ಮಿಲಿಟರಿ ಕೂಪ್ ನಡೆದಿದೆ ಅಂತಂದರೆ ಇದರ ಬಗ್ಗೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹೇಗೆ ನಡ್ಕೋಬೇಕು, ಏನು ಕ್ರಮ ತಗೋಬೇಕು? ಅಂತಾರಾಷ್ಟ್ರೀಯವಾಗಿ ನೋಡೋದಾದರೆ ಯುನೈಟೆಡ್ ಸ್ಟೇಟ್ಸಲ್ಲಿ ಬಿಡನ್ ಅವರ ಆಡಳಿತದ ಮೊದಲ ತಿಂಗಳೇನೆ ಮಯನ್ಮಾರಲ್ಲಿ ಈ ರೀತಿ ಒಂದು ಮಿಲಿಟರಿ ಕೂಪ್ ನಡೆದಿದೆ. ಬಿಡನ್ ಅವರು ಏನು ಹೇಳ್ತಾ ಇದ್ದಾರೆ, ಅವರ ಕೆಳಗೆ ಪ್ರಜಾಪ್ರಭುತ್ವದ ಏನು ಮೌಲ್ಯಗಳಿದೆ ಅದನ್ನು ಎತ್ತು ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಹ್ಯೂಮನ್ ರೈಟ್ಸ್ಗೆ ಗೌರವವನ್ನು ತಂದುಕೊಡ್ತೀವಿ ಅನ್ನೋದೇ US ಫಾರಿನ್ ಪಾಲಿಸಿಯ ಕೋರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ US ನೀತಿ ಒಂದು ಕಡೆ ಇದೆ, ಮಯನ್ಮಾರ್ನ ಪರಿಸ್ಥಿತಿ ಇನ್ನೊಂದು ಕಡೆ ಇದೆ. ಇವೆರಡು ನೋಡಿದಾಗ ಮಯನ್ಮಾರ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಲಾಗುತ್ತಾ ಅನ್ನೋ ಪ್ರಶ್ನೆ ಮುಂದೆ ಬರ್ತಾ ಇದೆ. ಈಗ ಮಯನ್ಮಾರ್ ಒಳಗೆ ಯಾರು ಕೀ ಟ್ರೇಡಿಂಗ್ ಪಾರ್ಟ್ನರ್ಸ್ ಇದ್ದಾರೆ? ಚೈನಾ, ಥೈಲ್ಯಾಂಡ್, ಸಿಂಗಾಪುರ್. 2010 ಮುಂಚೆನೂ ಅವರೇ ಇದ್ದರು, ಇವಾಗ ಕೂಡ ಅದೇ ಜಾಸ್ತಿ ಇರುವಂಥದ್ದು. US ವೆಸ್ಟರ್ನ್ ಕಂಟ್ರೀಸಿಂದ ಸ್ಯಾಂಕ್ಷನ್ಸ್ ಬಂದರೂ ಕೂಡ ಈ ಮುಂಚೆ ಯಾವಾಗ ಮಿಲಿಟ್ರಿ ರೂಲ್ ಇತ್ತು ಅವಾಗೂ ಕೂಡ ಏಷ್ಯನ್ ಕಂಟ್ರೀಸ್ನ ಸಹಾಯದಿಂದ ತನ್ನ ಎಕನಾಮಿಕ್ ಏನು ವ್ಯವಸ್ಥೆ ಇದೆ ಅದನ್ನು ಕಾಪಾಡ್ಕೊಳಕ್ಕೆ ಮಿಲಿಟ್ರಿ ರೂಲ್ ಕೆಳಗೆ ಮಯನ್ಮಾರ್ಗೆ ಮುಂಚೆನೂ ಸಾಧ್ಯ ಆಗಿದೆ, ಇವಾಗೂ ಸಾಧ್ಯ ಆಗ್ಬೋದು. ಸೊ ಮೊದಲನೇ ಪ್ರಶ್ನೆ ಸ್ಯಾಂಕ್ಷನ್ಸ್ ಬಗ್ಗೆ ಆದರೆ, ಎರಡನೇ ಪ್ರಶ್ನೆ ಹ್ಯೂಮನ್ ರೈಟ್ ವೈಲೇಷನ್ಸ್ದು ಆಗುತ್ತೆ. ಈಗ ಮುಂಚೆ ಮಿಲಿಟ್ರಿ ರೂಲ್ ಇದ್ದಾಗ ಯಾರು ಹ್ಯೂಮನ್ ರೈಟ್ ವೈಲೇಷನ್ಸ್ ಮಾಡಿದ್ರೋ ಅವ್ರಿಗೆ ನಂತರ ಯಾವುದೇ ರೀತಿಯ ಪನಿಷ್ಮೆಂಟ್ ಸಿಗಲಿಲ್ಲ. ಹಾಗೆ 2017ಅಲ್ಲಿ ರೋಹಿಂಗ್ಯಾ ಕ್ರೈಸಿಸ್ ಯಾವಾಗ ಮಯನ್ಮಾರಲ್ಲೇ ಆಯಿತು ಆವಾಗೂ ಕೂಡ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಇದ್ರೋ ಅವರು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸ್ಕೊಂಡು ರೋಹಿಂಗ್ಯಾಸ್ ವಿರುದ್ಧ ಏನು ಬ್ರುಟಾಲಿಟೀಸ್ ನಡೀತಾ ಇತ್ತು ಅದಕ್ಕೇ ಪಬ್ಲಿಕ್ ಸಪೋರ್ಟ್ನ ಕೂಡ ತೊಗೊಂಡ್ರು. ಈಗ ಮಯನ್ಮಾರಲ್ಲಿ ಬಂದಿರೋಂಥ ಮಿಲಿಟ್ರಿ ರೂಲ್ ಮೇಲೆ ಕ್ರಮ ತಗೋಬೇಕು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅಂತಂದರೆ ಈಗ ಇತಿಹಾಸದಲ್ಲಿ ಏನಾಗಿದೆ ಮಿಲಿಟ್ರಿ ರೂಲ್ ಕೆಳಗೆ ಅದನ್ನು ನಾವು ನೆನಪಿಸ್ಕೊಂಡು ಕ್ರಮ ತಗೋಬೇಕಾಗುತ್ತೆ. ಇನ್ನು ಮಯನ್ಮಾರ್ನ ವಿಷಯ ಬಂದಾಗ ತುಂಬ ದೊಡ್ಡ ಫ್ಯಾಕ್ಟರ್ ಅಂದರೆ ಚೀನಾ ಫ್ಯಾಕ್ಟರ್. 2013ಅಲ್ಲೇ ನಿರ್ದಿಷ್ಟವಾಗಿ ಮಯನ್ಮಾರಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅದಕ್ಕೋಸ್ಕರ ಅಂತಲೇ ಸ್ಪೆಷಲ್ ಆಗಿರುವಂಥ ಕೆಲವೊಂದು ಜನರನ್ನು ಚೀನಾ ಅಪಾಯಿಂಟ್ ಮಾಡಿತ್ತು. ಇವತ್ತಿಗೂ ಕೂಡ ಅವರೆಲ್ಲರೂ ಇದ್ದಾರೆ. ಸೊ ಚೀನಾ ಮಯನ್ಮಾರ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದೆ ಅನ್ನೋದು ನಮಗೆ ಇದನ್ನು ತೋರಿಸುತ್ತೆ. ಮುಂಚೆ ಮಿಲಿಟ್ರಿ ರೂಲ್ ಇದ್ದಾಗ ವೆಸ್ಟರ್ನ್ ಹಾಗೂ ಏಷ್ಯನ್ ಕಂಟ್ರೀಸ್ ಮಯನ್ಮಾರ್ನ ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಮೆಕ್ಯಾನಿಸಮ್ನ ಮಾಡ್ಕೊಂಡಿದ್ರು ಅದನ್ನು 2015 ಎಲೆಕ್ಷನ್ಸ್ ಯಾವಾಗ ಪ್ರಜಾಪ್ರಭುತ್ವ ಬಂತು ಮಯನ್ಮಾರಲ್ಲಿ ಅದಾದ ನಂತರ ಅದನ್ನೆಲ್ಲ ಡಿಸ್ಬ್ಯಾಂಡ್ ಮಾಡಲಾಗಿತ್ತು. ಸೊ ಆ ಜನರೇನಿದ್ದಾರೆ ಅಂದರೆ ಮುಂಚೆ ಅವರು ಮಯನ್ಮಾರಲ್ಲಿ ಏನು ಪರಿಸ್ಥಿತಿ ಅಂತ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಅವ್ರನ್ನೆಲ್ಲ ನಾವು ಮತ್ತೆ ಉಪಯೋಗಿಸ್ಕೋಬೇಕಾಗತ್ತೆ. ಇವತ್ತು ಮಯನ್ಮಾರ್ ಒಳಗೆ ಪ್ರೊಟೆಸ್ಟ್ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ಆದರೆ ಮಯನ್ಮಾರಲ್ಲಿ ಎಲ್ಲ ಜನರ ಒಪಿನಿಯನ್ಗೆ ನಾವು ಬೆಲೆಯನ್ನು ಕೊಡಬೇಕು. ಅಂದರೆ ಬೇರೆ ಬೇರೆ ಎತ್ನಿಕ್ ಗ್ರೂಪ್ಸ್ ಏನಿದ್ದಾವೆ ಮಯನ್ಮಾರಲ್ಲಿ ಅದರಲ್ಲಿ ಬಮಾರ್ ಅನ್ನೋ ಒಂದು ಲಾರ್ಜೆಸ್ಟ್ ಎತ್ನಿಕ್ ಗ್ರೂಪ್ ನ್ಯಾಷನಲ್ ಲೀಗ್ ಫಾರ್ ಡೆಮೋಕ್ರಸಿಯನ್ನು ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಮಿಕ್ಕಿದ ಮೈನಾರಿಟೀಸ್ 35% ಪಾಪ್ಯುಲೇಷನ್ ಮಯನ್ಮಾರಲ್ಲಿ ಇದ್ದಾರೆ. ಸೊ ಈ ಮೆಜಾರಿಟಿ ಮೈನಾರಿಟಿ ಆಟ ಏನಿರುತ್ತೆ ಅದನ್ನು ಮತ್ತೆ ಮಿಲಿಟ್ರಿ ರೂಲ್ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಇದ್ರ ಮೇಲೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕಣ್ಣಿಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಮಯನ್ಮಾರಲ್ಲಿ ಮಿಲಿಟ್ರಿ ಕೂಪಿಂದಾಗಿ ಏನು ಪರಿಸ್ಥಿತಿ ಉದ್ಭವ ಆಗಿದೆ ಅದನ್ನು ಅಂತಾರಾಷ್ಟ್ರೀಯ ವ್ಯವಸ್ಥೆ ಹೇಗೆ ನೋಡಬೇಕು, ಹೇಗೆ ಬಗೆಹರಿಸಬೇಕು, ಹಾಗೆ ಬಗೆಹರಿಸ್ಬೇಕಂದ್ರೆ ಏನೇನು ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ಈ ಆರ್ಟಿಕಲ್ ಚರ್ಚೆ ಮಾಡ್ತಾ ಇದೆ. ನಾವು ನೆನ್ನೆಯ ಸಂಚಿಕೆಯಲ್ಲಿ ಟ್ವಿಟರ್ ಹಾಗೂ ಕೇಂದ್ರ ಸರ್ಕಾರದ ಮಧ್ಯ ಫಾರ್ಮ್ ಪ್ರೊಟೆಸ್ಟ್ನ ವಿಷಯವಾಗಿ ಏನು ನಡೀತಾ ಇದೆ ಅಂತ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಏನು ಫಾರ್ಮ್ ಪ್ರೊಟೆಸ್ಟ್ನ ವಿಷಯವಾಗಿ ಟ್ವಿಟ್ಟರ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಮಾಹಿತಿಯನ್ನು ಜನರು ಹಾಕ್ತಾ ಇದ್ದಾರೆ. ಅದನ್ನು ಹ್ಯಾಶ್ಟ್ಯಾಗ್ನ ಉಪಯೋಗಿಸ್ಕೊಂಡು ಫಾರ್ಮರ್ ಜಿನೋಸೈಡ್ ಅನ್ನೋ ಒಂದು ಹ್ಯಾಶ್ಟ್ಯಾಗ್ನ ಉಪಯೋಗಿಸ್ಕೊಂಡು ಹಾಕ್ತಾಯಿದ್ರು. ಅದರಿಂದಾಗಿ ಇನ್ನಷ್ಟು ಸಮಸ್ಯೆ ಆಗಬಹುದು ಅಂತ ಕೇಂದ್ರ ಸರ್ಕಾರ ಆ ಅಕೌಂಟ್ಗಳನ್ನ ಬ್ಲಾಕ್ ಮಾಡುವಂತ ಹೇಳಿತ್ತು. ಹಾಗೆ ಬ್ಲಾಕ್ ಮಾಡಿದರೂ ಕೂಡ ನಂತರ ಟ್ವಿಟ್ಟರ್ ತನ್ನ ನೀತಿಯ ವಿರುದ್ಧ ಈ ಅಕೌಂಟ್ಗಳಲ್ಲಿ ಏನೂ ಪೋಸ್ಟ್ ಆಗಿಲ್ಲ ಅಂತ ಮತ್ತೆ ರಿಸ್ಟೋರ್ ಮಾಡ್ತು. ಈ ವಿಷಯವಾಗಿ ನಾವು ಸೆಕ್ಷನ್ 69A ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಬಗ್ಗೆ ಕೂಡ ತಿಳ್ಕೊಂಡ್ವಿ.
ಇದ್ರ ಬಗ್ಗೆ ಇನ್ನೂ ವಿವರವಾಗಿ ತಿಳ್ಕೊಳ್ಳೋದಕ್ಕೆ ನೆನ್ನೆಯ ಸಂಚಿಕೆಯ ವಿಡಿಯೋವನ್ನು ರೆಫರ್ ಮಾಡಿ. ಇಲ್ಲಿ ಇವತ್ತಿನ ಪೇಜ್ ನಂಬರ್ 10ನಲ್ಲಿ ಆ್ಯನ್ ಇನ್ಎವಿಟಬಲ್ ಶೋಡೌನ್ ಅಂತ ಇದೇ ವಿಷಯವಾಗಿ ನಾವು ಒಂದು ಎಡಿಟೋರಿಯಲ್ ಆರ್ಟಿಕಲ್ ಅನ್ನು ನೋಡ್ತಾ ಇದ್ದೀವಿ. ಸೆಕ್ಷನ್ 69A IT ಆ್ಯಕ್ಟ್ 2000 ಕೆಳಗೆ ಟ್ವಿಟ್ಟರ್ ಒಂದು ಇಂಟರ್ಮೀಡಿಯರಿ ಆಗುತ್ತೆ. ಇಂಟರ್ಮೀಡಿಯರಿ ಅಂತಂದರೆ ಒಂದು ಪ್ಲ್ಯಾಟ್ಫಾರ್ಮ್, ಬೇರೆಯವರು ಅಲ್ಲಿ ಮಾಹಿತಿಯನ್ನು ಹಾಕ್ತಾ ಇರೋವಂಥದ್ದು. ಅಂಥ ಇಂಟರ್ಮೀಡಿಯರಿಗೆ ತನ್ನ ನೀತಿಯ ಪ್ರಕಾರ ನಡ್ಕೊಳೋದಕ್ಕೆ ಯಾವುದೇ ಹಕ್ಕಿಲ್ಲ. ಕೇಂದ್ರ ಸರ್ಕಾರದ ಡೈರೆಕ್ಷನ್ ಪ್ರಕಾರ ನಡ್ಕೋಬೇಕಾಗತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಒಂದು ರೀತಿಯಲ್ಲಿ ನಡೀತಾ ಇರುವಂಥ ವಿವಾದ ಸರ್ಕಾರ ಹಾಗೂ ಟ್ವಿಟ್ಟರ್ನ ಮಧ್ಯೆ ಇದೆ. ಜಗತ್ತಿನಾದ್ಯಂತ ನಾವು ಟ್ವಿಟ್ಟರ್ನಂತಹ ಪ್ಲ್ಯಾಟ್ಫಾರ್ಮ್ಸ್ನ ನೋಡಿದಾಗ ಅವರು ತಮ್ಮ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಏನು ಮಾಹಿತಿ ಕಂಟೆಂಟ್ನ ಹಾಕ್ತಾರೆ ಅದಕ್ಕೆ ಯಾವುದೇ ರೀತಿ ಹೊಣೆಗಾರಿಕೆಯನ್ನು ತಗೋತಾ ಇಲ್ಲ ಇಂಟರ್ಮೀಡಿಯರಿ ಅನ್ನೋ ಹೆಸರಲ್ಲಿ. IT ಆ್ಯಕ್ಟ್ 2000 ಕೆಳಗೆ ಏನು ಸೆಕ್ಷನ್ 69A ಇದ್ರ ಮೇಲೆ ಸಾಕಷ್ಟು ಕ್ರಿಟಿಸಿಸಮ್ ಇದ್ರೂ ಕೂಡ ಇದನ್ನು ಶ್ರೇಯಾ ಸಿಂಘಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿತ್ತು. ಈ ಕೇಸ್ನಲ್ಲಿ IT ಆ್ಯಕ್ಟ್ನಲ್ಲೇ ಬೇರೆ ಸೆಕ್ಷನ್ ಆಗಿದ್ದಂತಹ ಸೆಕ್ಷನ್ 66A ಇದರಲ್ಲಿ ಕೆಲವೊಂದು ಪ್ರಾವಿಷನ್ಸ್ ಇತ್ತು. ಈ ಪ್ರಾವಿಷನ್ಸ್ನ ಪ್ರಕಾರ ಕಂಪ್ಯೂಟರ್ ಅಥವಾ ಯಾವುದೇ ರೀತಿಯ ಕಮ್ಯುನಿಕೇಷನ್ ಡಿವೈಸಿಂದ ಯಾವುದಾದ್ರು ಮಾಹಿತಿ ಅಫೆನ್ಸಿವ್ ಆಗಿದ್ದು ಅಥವಾ ಅನಾಯನ್ಸ್ ಕ್ರಿಯೇಟ್ ಮಾಡೋಕ್ಕೆ, ಯಾರನ್ನೋ ಒಬ್ಬರನ್ನ ಇನ್ಸಲ್ಟ್ ಮಾಡೋಕ್ಕೆ, ದ್ವೇಷವನ್ನು ಜಾಸ್ತಿ ಮಾಡೋದಕ್ಕೆ, ಇಂಟಿಮಿಡೇಟ್ ಮಾಡೋಕ್ಕೆ, ಈ ರೀತಿ ಪರ್ಪಸ್ಸಿಂದನೇ ಕಳಿಸಿರೋದಾದರೆ ಅಥವಾ ಯಾರನ್ನಾರು ಒಬ್ಬರನ್ನ ಮೋಸ ಮಾಡೋಕ್ಕೋಸ್ಕರ ಈ ರೀತಿ ಬೇರೆ ಬೇರೆ ವಿಷಯಗಳಿಗಾಗಿ ಆ ಕಮ್ಯುನಿಕೇಷನ್ನ ಆ ಮಾಹಿತಿಯನ್ನು ಕೊಟ್ಟಿರೋದಾದರೆ ಅದೆಲ್ಲ ಅಪರಾಧ ಅಂತ ಈ ಸೆಕ್ಷನ್ 66A ಆ್ಯಕ್ಟ್ ಕೆಳಗೆ ಇತ್ತು. ಆದರೆ ಇದನ್ನೆಲ್ಲ ತುಂಬ ಮಿಸ್ಯೂಸ್ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಶ್ರೇಯಾ ಸಿಂಘಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸಲ್ಲಿ ಈ ಸೆಕ್ಷನ್ 66Aನ ಕಂಪ್ಲೀಟ್ಲಿ ತೆಗೆದುಹಾಕಿತ್ತು. ಆದರೆ ಇದೇ ಕೇಸಲ್ಲಿ ಸೆಕ್ಷನ್ 69A ಪ್ರಶ್ನೆ ಬಂದಾಗ ಅದನ್ನು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿತ್ತು. ಅಂದರೆ ಏನರ್ಥ, ಸೆಕ್ಷನ್ 69Aಗೆ ಏನು ಮಿತಿಗಳನ್ನ ಹಾಕಿದ್ದಾರೆ, ಸೇಫ್ ಗಾರ್ಡ್ಸ್ನ ಹಾಕಿದ್ದಾರೆ, ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿತ್ತು ಅಂತ ಸುಪ್ರೀಂ ಕೋರ್ಟ್ನ ಒಂದು ಒಪಿನಿಯನ್ ಅಂತ ನಾವು ತಗೋಬೋದು. ಇನ್ನು ಈಗ ಇದು ಯಾಕೆ ಚರ್ಚೆ ಬಂದಿದೆ, ಫಾರ್ಮ್ ಪ್ರೊಟೆಸ್ಟ್ನ ವಿಷಯವಾಗಿ. ಫಾರ್ಮ್ ಪ್ರೊಟೆಸ್ಟ್ನ ಬಗ್ಗೆ ಸರ್ಕಾರ ಹೇಗೆ ನಡೆದುಕೊಂಡಿದೆ ಅನ್ನೋ ಬೇರೆ ಬೇರೆ ವಿಷಯಗಳಿಗೆ ನಾವು ಕ್ರಿಟಿಸಿಸಮ್ ಮಾಡ್ಬೋದು. ಆದರೆ ಫಾರ್ಮರ್ ಜಿನೋಸೈಡ್ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಇದೆಯಲ್ಲ ಅದು ತುಂಬಾ ತಪ್ಪಾಗಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಿನೋಸೈಡ್ ಅಂದರೆ ಹತ್ಯೆ ಮಾಡುವಂಥದ್ದು ಉದ್ದೇಶಪೂರ್ವಕವಾಗಿ. ಸರ್ಕಾರ ಹಾಗೆ ಮಾಡುತ್ತೆ ಅಂತ ಒಂದು ಹ್ಯಾಶ್ಟ್ಯಾಗ್ನ ಮಾಹಿತಿಯನ್ನು ಒಂದು ಒಪಿನಿಯನ್ನ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬಾ ತಪ್ಪು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆ ಪೀಕಲ್ಲಿ ಇರಬೇಕಾದ್ರೆ ಇಂಥ ಒಂದು ಹ್ಯಾಶ್ಟ್ಯಾಗ್ನ ಬಳಸಿದಾಗ ಏನಾಗುತ್ತೆ, ಜನರನ್ನು ಇನ್ನೂ ಪ್ರವೋಕ್ ಮಾಡಿದಾಗೆ ಆಗುತ್ತೆ. ಇದು ಅಕ್ಸೆಪ್ಟ್ ಮಾಡುವಂಥ ವಿಷಯ ಅಲ್ಲ ಅಂತ ಇಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಈ ವಿಶ್ಲೇಷಣೆಯ ನಂತರ ಬರುವಂಥ 2 ಪ್ರಶ್ನೆಗಳು ಏನಂತಂದರೆ, ಟ್ವಿಟ್ಟರ್ನಂತಹ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಏನು ಮಾಹಿತಿ ಇರುತ್ತೆ ಅದಕ್ಕೆ ಯಾವುದೇ ರೀತಿ ಹೊಣೆಗಾರಿಕೆ ಟ್ವಿಟ್ಟರ್ ಯಾಕೆ ತೊಗೊಳಕ್ಕೆ ಸಾಧ್ಯ ಆಗಲ್ಲ, ಹಾಗೆ ಹೊಣೆಗಾರಿಕೆಯನ್ನು ಹೇಗೆ ತೊಗೊಂಬರಬೇಕು, ಇದು ಮೊದಲನೇ ಪ್ರಶ್ನೆ. ಎರಡನೇದು, ಸರ್ಕಾರ ಏನು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅನ್ನೋ ಮೂಲಭೂತ ಹಕ್ಕಿದೆ ಅದರ ವಿರುದ್ಧ ಏನು ಕ್ರಮಗಳನ್ನ ತಗೋಬಹುದು ತಗೋಬಾರ್ದು. ಈ 2 ಸಂಕೀರ್ಣ ಪ್ರಶ್ನೆಗಳ ಉತ್ತರದ ಹುಡುಕಾಟದಲ್ಲೇ ಈ ಆರ್ಟಿಕಲಲ್ಲಿ ಕೂಡ ವಿಶ್ಲೇಷಣೆ ಬಂದಿರುವಂಥದ್ದು. ನಾವು ಈಗ ತಾನೇ ಮಯನ್ಮಾರ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಪ್ರಜಾಪ್ರಭುತ್ವ ಅಂತ ಇದ್ದಾಗ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಎಷ್ಟು ಮುಖ್ಯ ಅಂತ. ಸೊ ಸರ್ಕಾರಗಳು ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಇದೆ ಅಲ್ಲಲ್ಲಿ ಈ ಸಮಸ್ಯೆ ಬಂದೇ ಬರುತ್ತೆ. ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಪ್ರಜಾಪ್ರಭುತ್ವವನ್ನು ಹೇಗೆ ಕಾಪಾಡ್ಕೋಬೇಕು, ಅದಕ್ಕೆ ಏನೇನು ಸಾಧನೆಗಳಿದೆ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಬಂದಾಗ ನೀವು ಮೂಲಭೂತ ಹಕ್ಕುಗಳ ಕೆಳಗೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೆಳಗೆ ಏನೇ ಲಿಮಿಟೇಷನ್ಸ್ ಇದೆ ಆ ಲಿಮಿಟೇಷನ್ಸ್ನ ಇಟ್ಕೊಂಡು ಉತ್ತರವನ್ನು ಬರೀಬೇಕು. ಒಂದು ಬ್ಯಾಲೆನ್ಸ್ಡ್ ಆಗಿ ಆ ಥಿನ್ ಲೈನ್ ಏನಿದೆ, ಸರ್ಕಾರ ನಿಯಂತ್ರಣ ಮಾಡಬಾರ್ದು ಹಾಗೆ ಹತೋಟಿಯಲ್ಲಿ ಕೂಡ ಇಟ್ಕೋಬೇಕು. ಆ ಥಿನ್ ಲೈನ್ನ ನೀವು ಕರೆಕ್ಟಾಗಿ ಬರಿಬೇಕಾಗತ್ತೆ. ಯಾವುದೇ ರೀತಿ ಎಕ್ಸ್ಟ್ರೀಮಲ್ಲಿ ಆನ್ಸರ್ನ ಬರೆಯೋ ಹಾಗಿಲ್ಲ. ರೈಟ್ ಟು ಫ್ರೀಡಮ್, ಪ್ರಜಾಪ್ರಭುತ್ವ, ಫಾರ್ಮ್ ಪ್ರೊಟೆಸ್ಟ್ ಇದೇ ವಿಷಯವಾಗೇ ಇನ್ನೊಂದು ಆರ್ಟಿಕಲ್ ಇದೆ, ಪಯಸ್ ಆ್ಯಂಡ್ ಸ್ಯಾಂಕ್ಟಿಮೋನಿಯಸ್. ನಿಮ್ಮ ಪೇಜ್ ನಂಬರ್ 10ನಲ್ಲೇ ಈ ಆರ್ಟಿಕಲ್ ಕೂಡ ಇರುವಂಥದ್ದು. ಈಗ ಏನು ಫಾರ್ಮ್ ಪ್ರೊಟೆಸ್ಟ್ ನಡೀತಾ ಇದೆ ಅದರ ವಿರುದ್ಧ ಕೆಲವೊಂದು ಇಂಟರ್ನ್ಯಾಷನಲ್ ಸೆಲೆಬ್ರಿಟೀಸ್ ಕಾಮೆಂಟ್ ಮಾಡಿದ್ದಾರೆ. ಅಂದರೆ ಫಾರ್ಮ್ ಪ್ರೊಟೆಸ್ಟ್ನ ವಿಷಯವಾಗಿ ಸರ್ಕಾರ ಏನೇನು ಕ್ರಮಗಳನ್ನ ತಗೊಂತು ಅದಕ್ಕೆ ಇಂಟರ್ನ್ಯಾಷನಲ್ ಅಟೆನ್ಷನ್ನ ಅವಶ್ಯಕತೆ ಇದೆ. ಅಂದರೆ ಏನು ಬ್ಯಾರಿಕೇಡ್ಸ್ ಹಾಕಿದ್ರು, ಇಂಟರ್ನೆಟ್ನ ಬ್ಯಾನ್ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಮತ್ತೆ ಚರ್ಚೆ ಹೊರಗೆ ಬಂತು. ಆದರೆ ಈ ರೀತಿಯ ಇಂಟರ್ನ್ಯಾಷನಲ್ ಸೆಲೆಬ್ರಿಟೀಸ್ ಕಮೆಂಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ವೆಸ್ಟೆಡ್ ಇಂಟ್ರೆಸ್ಟ್ ಗ್ರೂಪ್ಸ್ಗಳು ಮಾಡ್ತಾ ಇದೆ, ಇಂಟರ್ನ್ಯಾಷನಲ್ ಸಪೋರ್ಟ್ ಪಡ್ಕೊಳಕ್ಕೆ ಮಾಡ್ತಾ ಇದೆ ಅಂತ ನಮ್ಮ ದೇಶದ ಪರವಾಗಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಒಂದು ಸ್ಟೇಟ್ಮೆಂಟನ್ನು ನೀಡುತ್ತೆ. ಈ ಸ್ಟೇಟ್ಮೆಂಟನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸಮಸ್ಯೆನ ನಾವು ಹೇಗೆ ಕೇವಲ ಇಂಟರ್ನಲ್ ಮ್ಯಾಟ್ರ್ ಅಂತ ಹೇಳ್ಬೋದು, ದೇಶದ ಹೊರಗಡೆ ಇರೋರು ಇದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಸಾಧ್ಯ ಇರೋ ಅಷ್ಟು ಒಂದು ಇಂಟರ್ನಲ್ ಮ್ಯಾಟ್ರ್ ಅಂತ ನಾವು ಯಾವಾಗ ಹೇಳ್ಬೋದು. ಹಾಗೆ ನೋಡಿದ್ರೆ ಇತ್ತೀಚೆಗಷ್ಟೇ US ಅಲ್ಲಿ ಏನು ಕ್ಯಾಪಿಟಲ್ ಹಿಲ್ಲಲ್ಲಿ ವೈಲೆನ್ಸ್ ನಡೀತು,
ಟ್ರಂಪ್ನವರ ನೇತೃತ್ವದ ಕೆಳಗೆ ಬಿಡೆನ್ ರವರ ಪ್ರೆಸಿಡೆನ್ಸಿಯ ಮುಂಚೆ ಆ ವೈಲೆನ್ಸ್ ನಡೆದಾಗ ಭಾರತ ಅದ್ರ ಮೇಲೆ ಕಮೆಂಟ್ ಮಾಡಿತ್ತು. ಹಾಗೆ ಮಯನ್ಮಾರಲ್ಲಿ ಮಿಲಿಟರಿ ಟೇಕ್ ಓವರ್ ಆರಂಭ ಆದಾಗ ಈ ಫೆಬ್ರವರಿ 1ರಂದು ಭಾರತ ಅದ್ರ ಮೇಲೆ ಕೂಡ ಕಮೆಂಟ್ ಮಾಡಿತ್ತು. ಯಾವಾಗ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋ ವಿಷಯ ಬರುತ್ತೆ, ಹ್ಯೂಮನ್ ರೈಟ್ಸ್ನ ವಿಷಯ ಬರುತ್ತೆ, ಭಾರತ ಹೇಗೆ ಬೇರೆ ದೇಶಗಳ ಮೇಲೆ ಕಮೆಂಟ್ ಮಾಡುತ್ತೆ, ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬೇರೆ ದೇಶಗಳಿಂದ ಕೂಡ ಕಮೆಂಟ್ ಬರೋದು ಸಹಜವಾಗೇ ಇದೆ. ಈಗ ಫಾರ್ಮ್ ಪ್ರೊಟೆಸ್ಟ್ನ ವಿಷಯವಾಗೂ ಕೂಡ ಏನು ಓವರ್ಸೀಸಿಂದ ನಮಗೆ ಕಮೆಂಟ್ ಸಿಗ್ತಾ ಇದೆ, ಕ್ರಿಟಿಸಿಸಮ್ ಬರ್ತಾ ಇದೆ. ಅದನ್ನು ಫೇಸ್ ಮಾಡೋಕ್ಕೆ ಇರೋದ ಒಂದೇ ರೀತಿ ಏನು ಅಂತಂದರೆ ಪ್ರಜಾಪ್ರಭುತ್ವದ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಏನಿದೆ ಅದನ್ನು ಉಳಿಸ್ಕೊಳ್ಳೋ ಅಂಥದ್ದು, ಹ್ಯೂಮನ್ ರೈಟ್ ವೈಲೇಷನ್ಸ್ ಆಗದೆ ಇರುವಂಥದ್ದು, ನಮ್ಮ ದೇಶ ಸಾರ್ವತ್ರಿಕವಾಗಿರುವಂಥದ್ದು, ಅಥಾರಿಟೇರಿಯನ್ ಅನ್ನೋ ರೀತಿಯಲ್ಲಿ ಪರ್ಸೆಪ್ಷನ್ ಹೋಗದೆ ಇರೋ ರೀತಿಯಲ್ಲಿ ಸರ್ಕಾರ ನಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜನವರಿ 30, 2021 ಈ ದಿನಾಂಕಕ್ಕೆ ಭಾರತಕ್ಕೆ ಕೋವಿಡ್-19ನ ಮೊದಲ ಕೇಸ್ ಡಿಟೆಕ್ಷನ್ ಆಗಿ 1 ವರ್ಷ ಕಳೆಯುತ್ತೆ. ಈ 1 ವರ್ಷದಲ್ಲಿ ಭಾರತ ಹೇಗೆ ರೆಸ್ಪಾಂಡ್ ಮಾಡಿದೆ, ಹೇಗೆ ನಡೆದುಕೊಂಡಿದೆ, ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ಈ ಆರ್ಟಿಕಲಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 10 ಎ ಇಯರ್ ಆನ್ ಮೈಂಡ್ ದ ಗ್ಯಾಪ್ಸ್ ಇನ್ ದ ಪ್ಯಾಂಡಮಿಕ್ ರೆಸ್ಪಾನ್ಸ್ ಅನ್ನೋ ಒಂದು ಆರ್ಟಿಕಲ್ನ ನೀವು ನೋಡ್ಬೋದು. ಮೊದಲಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹಾಗೂ ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದಾಗ, ಎಸ್ಪೆಷಲಿ ಹೈಯರ್ ಇನ್ಕಮ್ ಕಂಟ್ರೀಸ್ಗೆ ನಾವು ಹೋಲಿಸಿ ನೋಡಿದಾಗ ಕೇಸ್ ಫೆಟಾಲಿಟಿ ರೇಷಿಯೋ ನಾವು UK, ಸೌತ್ ಆಫ್ರಿಕಾ ಈ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಭಾರತದ ಪರಿಸ್ಥಿತಿ ಇನ್ನೂ ಬೆಟರ್ ಇದೆ, ನಾವು ಬೆಟರ್ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಆದರೆ ಭಾರತ ಥರನೇ ಇರುವಂಥ ಸೌತ್ ಏಷ್ಯಾದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ನಾವು ಬೆಟರ್ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಭೂತಾನ್, ನೇಪಾಲ್, ಮಾಲ್ಡೀವ್ಸ್, ಶ್ರೀಲಂಕಾ ಈ ದೇಶಗಳೆಲ್ಲ ಭಾರತಕ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡಿದೆ. ಇನ್ನು ಡೆತ್ಸ್ ಡ್ಯೂ ಟು ಕೋವಿಡ್-19 ಪರ್ ಮಿಲಿಯನ್ ಪಾಪ್ಯುಲೇಷನಲ್ಲಿ ಬಾಂಗ್ಲಾದೇಶ್, ಪಾಕಿಸ್ತಾನ್, ಶ್ರೀಲಂಕಾ ಭಾರತಕ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡಿದ್ದಾವೆ. ಕೋವಿಡ್-19 ಭಾರತಕ್ಕೆ ಬಂದಂತಹ ಆರಂಭದ ಅವಧಿಯಲ್ಲೇ UK, US ದೇಶಗಳು ಕೂಡ ಲಾಕ್ಡೌನ್ ಹಾಕೋಕ್ಕೆ ಹೆದರ್ಕೊಂಡು, ಆದರೆ ಭಾರತ ಲಾಕ್ಡೌನ್ನ ಇಂಪೋಸ್ ಮಾಡ್ತು. ಆದರೆ ಇದರಲ್ಲಿ ಸಮಸ್ಯೆ ಏನಾಯಿತು ಅಂತಂದರೆ ಶಾರ್ಟ್ ನೋಟಿಸಲ್ಲಿ ಈ ಲಾಕ್ಡೌನ್ನ ಸರಿಯಾದ ಸ್ಟ್ರಾಟಜಿ ಇಲ್ಲದೆ ಅನೌನ್ಸ್ ಮಾಡ್ತು ಅಂತ ಹೇಳ್ತಾರೆ. ಇಂಥ ಲಾಕ್ಡೌನ್ ಹಾಕಿದ್ರಿಂದ ಮುಂಬರೋ ಸಮಸ್ಯೆಗೆ ನಾವು ಹೆಲ್ತ್ ಸಿಸ್ಟಮ್ನ ಬಲಪಡಿಸೋಕ್ಕೆ ಸಾಧ್ಯ ಆಯಿತಾ, ನಂಬರ್ ಆಫ್ ಕೇಸಸ್ನ ಕಂಟೈನ್ ಮಾಡೋಕ್ಕಾಯ್ತಾ, ಈ ಎಲ್ಲ ಪ್ರಶ್ನೆಗಳು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ನಾವು ವಲಸೆ ಕಾರ್ಮಿಕರ ಸಮಸ್ಯೆಯನ್ನು ನೋಡಿದ್ವಿ. ಸಾಕಷ್ಟು ಜನ ನಗರ ಪ್ರದೇಶಗಳಿಂದ ಗ್ರಾಮೀಣ ಪ್ರದೇಶಗಳಿಗೆ ಹೋದರು. ನೂರಾರು ಕಿಲೋಮೀಟರ್ ನಡ್ಕೊಂಡು ಹೋದಂತಹ ಈ ವಲಸೆ ಕಾರ್ಮಿಕರಿಗೆ ತುಂಬಾ ಸಮಸ್ಯೆ ಆಯಿತು. ಸ್ವಲ್ಪ ಜನ ಸತ್ತಿದ್ದು ಉಂಟು. ಹೀಗೆ ಆಹಾರ ಇಲ್ಲದೆ ಸತ್ತಿದ್ದು, ಈ ರೀತಿ ಸಾವನ್ನಪ್ಪಿರುವಂಥ ವಲಸೆ ಕಾರ್ಮಿಕರ ಸಮಸ್ಯೆ ನಮಗೆ ಏನು ತೋರಿಸುತ್ತೆ? ಇಂದಿಗೂ ಯಾರು ಬಡವರಂತ ನಾವು ಕರಿತೀವಿ ಅಂಥವರು ಪ್ಯಾಂಡಮಿಕ್ನ ಮುಂಚೆ, ಪ್ಯಾಂಡಮಿಕ್ ಆದಮೇಲೆ ಯಾವತ್ತಿಗೂ ಅವ್ರಿಗೆ ಭದ್ರತೆ ಇಲ್ಲದೆ ಇರೋವಂಥ ಜೀವನ ಅನ್ನೋದು ನಮಗೆ ಮುಂದೆ ಕಾಣುತ್ತೆ. ಇನ್ನು ಗವರ್ನೆನ್ಸ್ನ ವಿಷಯ ಬಂದಾಗ ಭಾರತದಲ್ಲಿ ಫೆಡ್ರಲ್ ಸ್ಟ್ರಕ್ಚರ್ ಇರುವಂಥದ್ದು, ರಾಜ್ಯ ಸರ್ಕಾರಗಳ ಸಹಕಾರ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಸಹಾಯ ಎರಡರದ್ದು ಅವಶ್ಯಕತೆ ಇತ್ತು. ಆದರೆ ಕೋವಿಡ್-19 ರೆಸ್ಪಾನ್ಸ್ ಪಾಲಿಸೀಸ್ ಕೇಂದ್ರ ಸರ್ಕಾರ ತೆಗೆದಾಗ ಅದನ್ನು ಫಾಲೋ ಮಾಡೋದ್ರಲ್ಲಿ ಒಂದು ರೀತಿಯ ಹೆಸಿಟೆನ್ಸಿಯನ್ನು ನಾವು ರಾಜ್ಯ ಸರ್ಕಾರದಲ್ಲೇ ನೋಡಿದ್ವಿ. ಹೀಗಿದ್ದಾಗ ಈಗಲೂ ಕೂಡ ಈ ರೀತಿ ಒಂದು ಟಾಪ್ ಡೌನ್ ಅಪ್ರೋಚ್ನ ಬಳಸುವಂಥದ್ದು ಸರಿನಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಫ್ಟ್ವೇರ್ ಸೂಪರ್ ಪವರ್ ಅಂತಲೇ ಕರೆಸ್ಕೊಳುತ್ತೆ. ಆದರೆ ಈ ರೀತಿ ಪರಿಸ್ಥಿತಿ ಬಂದಾಗ ಬೇಕಾಗಿರುವಂಥ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೇಲೆನ್ಸ್ ಪ್ರೋಗ್ರಾಮ್ ಏನಿದೆ ಇದು ಏನು ಕೆಲಸ ಮಾಡಲಿಲ್ಲ, ಕಾಣುವಂಥ ಯಾವುದು ರೆಸ್ಪಾನ್ಸನ್ನು ಕೊಟ್ಟಿಲ್ಲ. ಅದೇ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಎಷ್ಟು ಸರ್ವೆಗಳಾಗಿದೆ, ಅಂದರೆ ಎಷ್ಟು ಕೇಸಸ್ ಆಗಿದೆ ಇದ್ರ ಬಗ್ಗೆ ಎಲ್ಲ ಸರ್ವೆ ಮಾಡಿ ನಮಗೆ ತಿಳಿಸ್ಕೊಡ್ತು. ಆದರೆ ಇವತ್ತಿಗೂ ಕೂಡ ನಮಗೆ ನಿಜವಾಗ್ಲೂ ಭಾರತದಲ್ಲಿ ಎಷ್ಟು ಪಾಪ್ಯುಲೇಷನ್ಗೆ ಕೋವಿಡ್ ಎಫೆಕ್ಟ್ ಆಗಿತ್ತು, ಹರ್ಡ್ ಇಮ್ಯುನಿಟಿ ನಮಗೆ ಈಗಾಗಲೇ ಸಿಕ್ಕಿದೆಯಾ ಅಂತ ತಿಳಿತಾ ಇಲ್ಲ. ನಾವು ಸಮಾಜದಲ್ಲೂ ಕೂಡ ಏಡ್ಸ್, ಪೋಲಿಯೋ ಈ ರೀತಿ ಈ ವಿಷಯಗಳಿಗೆ ಏನು ಸಿವಿಲ್ ಸೊಸೈಟಿಯಿಂದ ರೆಸ್ಪಾನ್ಸ್ ನೋಡ್ತೀವಿ, ಇನ್ವಾಲ್ವ್ಮೆಂಟ್ ನೋಡ್ತೀವಿ, ಆ ರೀತಿ ಭಾಗವಹಿಸೋಕೆನ ನಾವು ಈ ಕೋವಿಡ್-19 ವಿಷಯದಲ್ಲಿ ನೋಡಲಿಲ್ಲ. ಒಂದು ರೀತಿಯಲ್ಲಿ ಕೋವಿಡ್-19 ಸಾಂಕ್ರಾಮಿಕ ನಮ್ಮ ದೇಶದೊಳಗೆ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಮುಂದೆ ತೊಗೊಂಡು ಬಂದಿದೆ. ಅದು ಸಿವಿಲ್ ಸೊಸೈಟಿ ರೋಲ್ ಇರ್ಬೋದು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಬೇಕಾಗಿರುವಂಥ ಸಹಕಾರದ ಸಮಸ್ಯೆ ಇರ್ಬೋದು, ಬಡವರಿಗೆ ಬೇಕಾಗುವಂಥ ಸಾಮಾಜಿಕ ಭದ್ರತೆ ಇರ್ಬೋದು. ಹೀಗೆ ಈ ಎಲ್ಲ ಗ್ಯಾಪ್ಗಳು ಏನು ಮುಂದೆ ಬಂದಿದ್ದಾವೆ ಅವುಗಳನ್ನ ನಾವು ನೋಟಿಸ್ ಮಾಡೋದು ಈಗ ತುಂಬಾ ಮುಖ್ಯವಾಗಿದೆ. ಈಗಂತೂ ಕೋವಿಡ್ ಸಾಂಕ್ರಾಮಿಕದ ನಂತರ ಏನೇನೋ ಸಮಾಜದಲ್ಲಿ ಇನ್ಇಕ್ವಾಲಿಟೀಸ್ ಇತ್ತು, ಏನೇನು ಸಮಸ್ಯೆಗಳಿತ್ತು ಅದೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಪ್ರಯಾರಿಟಿ ಬೇಸಿಸ್ ಮೇಲೆ ಆ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡೋದಕ್ಕೆ ಕೂತ್ಕೋಬೇಕು. ಇಂಥ ಒಂದು ಸಮಸ್ಯೆಯನ್ನು ನಾವು ಅವಕಾಶವನ್ನಾಗಿ ತಗೊಂಡು ಮುಂದೊಂದು ದಿನ ಇದೇ ರೀತಿಯ ಸಮಸ್ಯೆ ಬಂದರೆ ಭಾರತ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಪಾಠಗಳನ್ನ ಕಲಿಬೇಕು, ನಾವು ಆ ಪಾಠಗಳನ್ನ ಕಲಿಯೋಕ್ಕೆ ಇದು ಸರಿಯಾದ ಸಮಯ ಅಂತ ಈ ಆರ್ಟಿಕಲ್ ಚರ್ಚೆ ಮಾಡುತ್ತೆ.
ಇವತ್ತಿನ ದಿನಪತ್ರಿಕೆಯಲ್ಲಿ ನಾವು ಮುಖ್ಯವಾದಂಥ ಎಲ್ಲ ಆರ್ಟಿಕಲ್ಸ್ನ ಚರ್ಚೆ ಮಾಡಿದ್ದೀವಿ. ಕೆಲವೊಂದು ಪ್ರಿಲಿಮ್ಸ್ಗೆ ಮುಖ್ಯವಾಗಿರುವಂಥದ್ದು, ಕೆಲವೊಂದು ಮೇನ್ಸ್ಗೆ ಮುಖ್ಯವಾಗಿರುವಂಥದ್ದು. ಡೆಮೋಕ್ರಸಿ ವಿಷಯವಾಗಿ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಓದೋದಾದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ನಿಮ್ಮ ಪ್ರಿಲಿಮ್ಸಲ್ಲೂ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ನೀವು ಆರ್ಟಿಕಲ್ಸ್ನ ಓದ್ತಾ ಇರ್ಬೇಕಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೆನ್ಪಿಟ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವತ್ತು ಚರ್ಚೆ ಮಾಡಿದಂಥ ಆರ್ಟಿಕಲ್ಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ, ಏನಾದ್ರು ಪ್ರಶ್ನೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.